ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಬ್ಲಾಗ್ನಾಗ ಶುರು ಮಾಡೋಣ. ಸೊ ನಿಮಗೆ ಆ ಒಂದು ಟಾಪಿಕ್ ಗೊತ್ತಾಗಿರುತ್ತೆ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ, ತುಂಬ ಜನ ಮೆಸೇಜ್ ಮಾಡ್ತಿದ್ರಿ ನನಗೆ. ಸೊ ಆ ಒಂದು ಟಾಪಿಕ್ ಬಗ್ಗೆ ನಂಗೊಂದು ವಿಡಿಯೋ ಮಾಡಿ ತಿಳಿಸಿ ಅಂತೇಳಿ. ಸೊ ಆ ಒಂದು ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು, ನಿಮ್ಮ ಅನಿಸಿಕೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಬರಿಬಿಡಿ. ಹಾಗೆ ನಾನು ವಿಡಿಯೋದಲ್ಲಿ ಏನಾದರೂ ಹೇಳುವಂಥ ಸಂದರ್ಭದಲ್ಲಿ ಏನು ತಪ್ಪಾಗಿ ಏನಾದರೂ ಮಾತಾಡಿದ್ರೆ ಸೊ ಅದನ್ನು ಕರೆಕ್ಟ್ ಮಾಡುವಂಥ ರೈಟ್ಸ್ ನಿಮಗೆ ಇರುತ್ತೆ. ಸೊ ನನ್ಗೆ ಗೊತ್ತಿಲ್ದಿರೋ ವಿಷಯನ ನಿಮ್ಮ ಹತ್ರ ತಿಳ್ಕೊತೀನಿ, ನಿಮ್ಗೆ ಗೊತ್ತಿಲ್ದಿರೋ ವಿಷಯನ ನನ್ನ ಹತ್ರ ತಿಳ್ಕೊಳ್ಳೋವಂಥದ್ದು, ಅದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ. ಸೊ ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಅಷ್ಟು ಜನ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಕ್ಯಾಬ್ ಫೀಲ್ಡಲ್ಲಿ ಇರೋರಂಥವ್ರು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈಗ ಇವಾಗಿನ ಪರಿಸ್ಥಿತಿಲಿ ಒಂದು ಅಗ್ರಿಗೇಟರ್ ಆ್ಯಪ್ಗಳನ್ನ ನಂಬ್ಕೊಂಡು ಕೆಲಸಗಳನ್ನ ಮಾಡೋದಕ್ಕೆ ತುಂಬ ಕಷ್ಟ ಆಗಿದೆ, ಆಯಿತಾ. ಇವ್ರು ಕೊಡೋವಂಥ ರೇಟು ಏನಕ್ಕೂ ಸಾಲ್ತಿಲ್ಲ. ಸೊ 12 ಅವರ್ಗೆ ಏನು ಅರ್ನಿಂಗ್ಸ್ ಮಾಡ್ತೀವಿ, ಸೊ ಅದನ್ನು ನಾವು ಕಿಲೋಮೀಟ್ರ್ ವೈಸು ಅಥವಾ ದಿನಕ್ಕೆ ಗಾಡಿ ಖರ್ಚು ಅದು ಇದೊಂದು ಖರ್ಚು ಆ ಥರ ನೋಡ್ಕೊಂಡು ದುಡಿತೀನಿ ಅಂತ ಹೇಳಿದ್ರೆ ಸೊ ಅದು ನಮಗೆ ಬೇಜಾರಾಗ್ಬಿಡುತ್ತೆ, ದುಡಿಯೋರಿಗೆ ಬೇಜಾರಾಗ್ಬಿಡುತ್ತೆ, ಏನು ಮಿಕ್ಕೊಳ್ಳೋದಿಲ್ಲ, ಓಕೆನಾ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಆಪ್ಷನ್ ಇಲ್ವಾ, ಬೇರೆ ದಾರಿ ಇಲ್ವಾ? ಬೇರೆ ದಾರಿ ಇದ್ರು ಸುಮಾರು ಜನ ಗೊತ್ತಿದ್ರು ಕೂಡ ಅದರಲ್ಲಿ ಯಾವ ಥರ ನಾವು ಯೂಸ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಹೌದು, ಈ ಒಂದು ಗ್ರೂಪ್ ಡ್ಯೂಟಿಗಳು, ಓಕೆನಾ. ಸುಮಾರು ಜನ ಕೇಳ್ತಿದ್ದು ಏನಪ್ಪ ಅಂತ ಹೇಳಿದ್ರೆ ಗ್ರೂಪ್ ಡ್ಯೂಟಿ. ಸೊ ಈ ಥರ ಒಂದಷ್ಟು ಜನ ಕೇಳಿರ್ತೀರಾ, ಅದ್ರ ಒಂದಷ್ಟು ಜನ ಡ್ಯೂಟಿ ಅದ್ರ ಬಗ್ಗೆ ಮಾತಾಡಿರ್ತಾರೆ. ಅದ್ರ ಬಗ್ಗೆ ಏನು ಯಾವ ಥರ ಡೀಟೇಲ್, ಯಾವ ಥರ ಡ್ಯೂಟಿ ಮಾಡೋದು, ಏನು ಎತ್ತ ಪ್ರೊಸೀಜರ್ ಏನಿರುತ್ತೆ, ಅದರಲ್ಲಿ ಯಾವ ಥರ ಡ್ಯೂಟಿ ಬರುತ್ತೆ, ಯಾವ ಥರ ರೇಟ್ ಇರುತ್ತೆ, ಆ ಪೇಮೆಂಟ್ ಆಪ್ಷನ್ಗಳು ಯಾವ ಏನೇನು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ. ನಾನು ಕೂಡ ಈ ಒಂದು ಡ್ಯೂಟಿಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಆದರೆ ಬಟ್ ನಾನಿಲ್ಲಿ ಗ್ರೂಪ್ ಡ್ಯೂಟಿಗಳಲ್ಲಿ ಯಾವುದೇ ಡ್ಯೂಟಿಗಳನ್ನ ಎತ್ಕೊಂಡು ಇಲ್ಲಿ ತನಕ ನಾನು ಡ್ಯೂಟಿ ಮಾಡಿಲ್ಲ. ಮಾಡಬೇಕು ಅಂತಾನೆ ಪ್ಲಾನ್ ಇದೆ ಮುಂದಕ್ಕೆ, ಬಟ್ ಸದ್ಯಕ್ಕೆ ಮಾಡಕ್ ಹೋಗಿಲ್ಲ. ಒಂದಷ್ಟು ರೀಸನ್ ಇದೆ ಅದಕ್ಕೆ. ನಾನು ಒಂದಷ್ಟು ಜನ ಹತ್ರ ಅಲ್ಲಿ ಡ್ಯೂಟಿ ಮಾಡಿರೋರಲ್ಲಿ ಒಂದಷ್ಟು ಜನ ಹತ್ರ ಏನು ಇನ್ಫಾರ್ಮೇಶನ್ ತಗೊಂಡಿದ್ದೀನಿ. ಸೊ ಆ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಗೆ ಏನಪ್ಪ ಹೇಳ್ತೀನಿ ಅಂತೇಳಿ, ಈ ಗ್ರೂಪ್ ಡ್ಯೂಟಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಸೊ ಒಂದಷ್ಟು ಟೆಲಿಗ್ರಾಮ್ಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಈ ಯೂನಿಯನ್ಗಳೇನಿರುತ್ತೆ, ಅಂದರೆ ಕ್ಯಾಬ್ ಡ್ರೈವರ್ ಯೂನಿಯನ್ಗಳು ಏನಿರುತ್ತೆ. ಸೊ ಇವರೆಲ್ಲರೂ ಸೇರಿಕೊಂಡು ಅಂದರೆ ತುಂಬ ಸೀನಿಯರ್ಗಳು ಏನೇ ಇರ್ತಾರೆ, ಡ್ರೈವರ್ಸ್ ತುಂಬ ವರ್ಷಗಳಿಂದ ಯಾರು ಡ್ರೈವಿಂಗ್ ಫೀಲ್ಡ್ನಲ್ಲಿ ಇರ್ತಾರೆ, ಸೊ ಅಂಥವರೆಲ್ಲ ಯೂನಿಯನ್ ಅಂತ ಏನು ಮಾಡ್ಕೊಂಡಿರ್ತಾರೆ. ಸೊ ಅಂಥವರೆಲ್ಲ ಸೇರಿಕೊಂಡು ಏನು ಮಾಡಿರ್ತಾರೆ ಅಂದರೆ ಟೆಲಿಗ್ರಾಮ್ಗಳಲ್ಲಿ ಗ್ರೂಪ್ನ ಮಾಡಿರ್ತಾರೆ. ಸೊ ಓಕೆನಾ, ಅಡ್ಮಿನ್ಗಳು. ಸೊ ಅವರು ಅಡ್ಮಿನ್ಗಳು ತುಂಬ ವರ್ಷಗಳಿಂದ ಯಾರು ಎಕ್ಸ್ಪೀರಿಯನ್ಸ್ ಇರ್ತಾರೆ ಡ್ರೈವರ್ಸ್ಗಳು, ಸೊ ಸೀನಿಯರ್ಸು. ಸೊ ಅವರು ಒಂದು ಗ್ರೂಪ್ಗಳಿಗೆ ಅಡ್ಮಿನ್ಗಳಾಗಿರ್ತಾರೆ. ಸೊ ಆ ಒಂದು ಗ್ರೂಪಲ್ಲಿ ಏನಂತ ಹೇಳಿದ್ರೆ ಡ್ರೈವರ್ಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾರೆ, ಡ್ರೈವರ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾರೆ, ಇಂಟ್ರೆಸ್ಟ್ ಇರೋವಂಥವ್ರನ್ನ. ಸೊ ಅದ್ರಲ್ಲಿ ಒಂದೊಂದು ಗ್ರೂಪಲ್ಲಿ ಒಂದೊಂದು ಥರ ಇರುತ್ತೆ. ಏನಂತಂದ್ರೆ ಒಂದೊಂದು ಗ್ರೂಪಲ್ಲಿ ಬಂದ್ಬಿಟ್ಟು ಅದರಲ್ಲಿ ಗ್ರೂಪಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಆ ಒಂದು ಏನಂತ ಹೇಳ್ತೀವಿ, ಒಂದಷ್ಟು ಅಮೌಂಟ್ ಇರುತ್ತೆ, ಒಂದು 150, 200 ರೂಪಾಯಿ, 300 ರೂಪಾಯಿ ಆ ಥರ ಇರುತ್ತೆ. ಸೊ ಆ ಥರ ಕೊಟ್ಬಿಟ್ಟು ಆ ಒಂದು ಗ್ರೂಪಲ್ಲಿ ನೀವು ಆ ಒಂದು ಯೂನಿಯನ್ದು ನೀವು ID ಕಾರ್ಡ್ ಕೊಡ್ತಾರೆ, ರಿಜಿಸ್ಟರ್ ಆಗಿದ್ದೀರಾ ಆ ಒಂದು ಯೂನಿಯನಲ್ಲಿ ಇದ್ದೀರಾ ಅನ್ನೋ ಥರ. ಮತ್ತು ನಿಮಗೆ ಕಾರ್ಗೆ ಹಾಕೊಳ್ಳೋಕೊಂದು ಸ್ಟಿಕ್ಕರ್ ಕೊಡ್ತಾರೆ, ಆ ಒಂದು ಯೂನಿಯನ್ ಯಾವ್ದು ನಿಮ್ಮದು, ಯಾವ ಹೆಸರಲ್ಲಿ ಯೂನಿಯನ್ ಡ್ರೈವರ್ಸ್ ಯೂನಿಯನ್ ಚೆನ್ನಾಗಿರ್ತೀರ, ಸೊ ಅದ್ರದ್ದೊಂದು ಸ್ಟಿಕ್ಕರ್ ಕೊಡ್ತಾರೆ. ಸೊ ಅದರಿಂದ ಒಂದಷ್ಟು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ಒಂದೊಂದು ಗ್ರೂಪಲ್ಲಿ ಆ ಥರ ಇರುತ್ತೆ, ಒಂದೊಂದು ಗ್ರೂಪಲ್ಲಿ ಆ ಥರ ಏನು ಇಲ್ಲ ಅಂದರೂ ಕೂಡ ನಿಮಗೆ ಡ್ರೈವರ್ ಆಗಿದ್ರೆ ಇಂಟ್ರೆಸ್ಟ್ ಇದೆ, ಒಂದು ಗಾಡಿ ಇಟ್ಕೊಂಡು ಡ್ರೈವರ್ ಆಗಿರೋ ಇಂಟ್ರೆಸ್ಟ್ ಇದ್ರೆ ಕೂಡ ನೀವು ಅಲ್ಲಿ ಆ್ಯಡ್ ಆಗ್ಬೋದು, ಓಕೆನಾ. ಸೊ ಈ ಥರ ಇರುತ್ತೆ. ಅದರಲ್ಲಿ ನೀವು ಮೆಂಬರ್ಶಿಪ್ ತಗೊಂಡು ಒಂದೊಂದು ಕಡೆ ಇರುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ತಗೊಂಡು ಇದ್ರೆ ಏನು ಯೂಸ್ ಅಂತ ಹೇಳಿದ್ರೆ, ನಾಳೆ ದಿವಸ ನಿಮ್ಗೆ ಏನೇ ಪ್ರಾಬ್ಲಮ್ ಆಯಿತು ಡ್ರೈವಿಂಗ್ ಫೀಲ್ಡಲ್ಲಿ ಅಥವಾ ಗಾಡಿಗೆ ಏನೇ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು ಕೂಡ ಆ ಒಂದು ಯೂನಿಯನ್ನಿಂದ ನಿಮಗೆ ಹೆಲ್ಪ್ಗೆ ಬರುವಂಥದ್ದು. ಸೊ ಈ ಥರ ಒಂದಷ್ಟು ಇದ್ದಾವೆ, ಸಂಘಟನೆಗಳು ಇದ್ದಾವೆ. ಆ ಸಂಘಟನೆಗಳಲ್ಲಿ ರೂಲ್ಸ್ ಇರುತ್ತೆ. ಒಂದಷ್ಟು ಗ್ರೂಪ್ಗಳಿಗೆ ಜಾಯ್ನ್ ಆಗಿದ್ದೀನಿ, ಓಕೆನಾ. ಸೊ ಆ ಒಂದು ಗ್ರೂಪ್ಗಳಲ್ಲಿ ಯಾವ ಥರ ಅಂತೇಳಿ ನಿಮಗೆ ಡ್ಯೂಟಿಗಳು ಬರುತ್ತೆ, ಯಾವ ಥರ ಬರುತ್ತೆ, ಯಾರು ಆಗ್ತಾರೆ ಡ್ಯೂಟಿಗಳ, ಮತ್ತು ಅದು ಬರೋದು ಡ್ಯೂಟಿಗಳು ಎಷ್ಟು ಜೆನ್ಯೂನ್ನ ಫೇಕಾ ಏನು ಅಂತ ಅನ್ನೋದ್ರ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ನಿಜ ಹೇಳಬೇಕು ಅಂತ ಹೇಳಿದ್ರೆ ಬರುತ್ತೆ ಡ್ಯೂಟಿಗಳು, ತುಂಬಾ ಬರುತ್ತೆ ನಿಮಗೆ. ಈ ಒಂದು ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ಏನು ಡ್ಯೂಟಿ ಬರುತ್ತೆ, ಸೊ ಅದಕ್ಕೆ ಚೆನ್ನಾಗೇ ಬರುತ್ತೆ ಡ್ಯೂಟಿಗಳು, ಅದ್ರಲ್ಲಿ ಆಗ್ತಾರೆ. ಸೊ ಅದು ಯಾರು ಆಗ್ತಾರೆ ಅಂತ ಹೇಳಿದ್ರೆ ನಿಮಗೆ ಈ ಟ್ರಾವೆಲ್ಸ್ ಏಜೆನ್ಸಿಗಳು ಇರ್ತಾರಲ್ಲ, ಸೊ ಅದರಲ್ಲೇ ಅಡ್ಮಿನ್ಗಳು ಅದರಲ್ಲೂ ಕೂಡ ಇರ್ತಾರೆ, ಡ್ಯೂಟಿ ಹಾಕೋರು ಇರ್ತಾರೆ, ಡ್ಯೂಟಿ ತಗೊಂಡು ಡ್ಯೂಟಿ ಮಾಡುವಂಥ ಡ್ರೈವರ್ಸ್ಗಳು ಇರ್ತಾರೆ ಅದರಲ್ಲಿ. ಸೊ ಅಂಥವ್ರು ಟ್ರಾವೆಲ್ಸ್ ಏಜೆನ್ಸಿಯವರು, ಕಂಪ್ನಿಗಳು ಆ ಥರದ್ದೆಲ್ಲ ಆಗ್ತಾರೆ. ಸೊ ಇದರಲ್ಲಿ ಯಾವ ಥರ ಡ್ಯೂಟಿಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಕೆ ಹೋದರೆ, ಡ್ಯೂಟಿಗಳು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಮಿನಿಮಮ್ ನಿಮಗೆ 21 ರೂಪಾಯಿ ಮೇಲ್ಗಡೆನೆ ಕಿಲೋಮೀಟರ್ಗೆ ಇರುವಂಥ ಡ್ಯೂಟಿಗಳೇ ಆಲ್ಮೋಸ್ಟ್ ಬರುವಂಥದ್ದು ಈ ಒಂದು ಗ್ರೂಪ್ ಡ್ಯೂಟಿಗಳಲ್ಲಿ ಇರುತ್ತೆ. ಮತ್ತೆ ನಿಮಗೆ ಈ ಪ್ಯಾಕೇಜ್ ಡ್ಯೂಟಿಗಳು ಬರುತ್ತೆ. ಯಾವ ಥರ ಅಂದರೆ 4 hours 40, ಓಕೆ 8 hours 80,
ಸೊ ಈ ಥರ ಪ್ಯಾಕೇಜ್ ಡ್ಯೂಟಿಗಳು ಕೂಡ ಇರುತ್ತೆ ನಿಮ್ಗೆ ಇದರಲ್ಲಿ. ಸೊ ಈ ಥರ ಡ್ಯೂಟಿಗಳು ಬರುತ್ತೆ, ಇಂಟ್ರೆಸ್ಟ್ ಇರೋ ಮಾಡ್ಕೊಳ್ಬೋದು. ಸೊ ಇಲ್ಲಿ ಡ್ಯೂಟಿ ಮಾಡಬೇಕು ಅಂತ ಹೇಳಿದ್ರೆ ಮೇಯ್ನು ಡ್ರೈವರ್ಸ್ಗಳ ಹತ್ರ ಏನೇನು ಡಾಕ್ಯುಮೆಂಟ್ ಇರಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಗಾಡಿದು M41 ಡಾಕ್ಯುಮೆಂಟ್ ಆಗಿರ್ಬೋದು, ಮತ್ತೆ ಗಾಡಿದು ಇನ್ಸೂರೆನ್ಸ್ ಇರ್ಬೋದು, ಮತ್ತೆ DL M41 DL ಆಗಿರ್ಬೋದು. ಸೊ ಮತ್ತೆ ಗಾಡಿದು ಇಮೇಜ್ ಫೋಟೋಗಳಾಗಿರ್ಬೋದು, ಗಾಡಿದ ಅಪ್ ಟು ಡೇಟ್ ನಿಮ್ಮದು ಡಾಕ್ಯುಮೆಂಟ್ಗಳು ಇರಬೇಕಾಗುತ್ತೆ. ಮತ್ತೆ ಅದೇ ನಿಮ್ದು ಅದು ಏನು ಡಾಕ್ಯುಮೆಂಟ್ಗಳಿದೆ ಅದು ನಿಮ್ಮದು ಟೆಲಿಗ್ರಾಮ್ ಪ್ರೊಫೈಲಲ್ಲಿ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಎಲ್ಲ ಸುಮಾರು ಇಮೇಜ್ಗಳನ್ನ ಅಪ್ಲೋಡ್ ಮಾಡೋವಂಥ ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮದು ಡ್ರೈವರ್ದು ಕಾರ್ ಮುಂದೆ ನಿಂತ್ಕೊಂಡಿರೋವಂಥ ಒಂದು ಫೋಟೋ, ಒಂದು ಗಾಡಿ ಡಾಕ್ಯುಮೆಂಟು, ನಿಮ್ಮದು DL ಒಂದು ಕಾಪಿ, ಮತ್ತು ಇನ್ಸೂರೆನ್ಸ್ ಒಂದು ಕಾಪಿ. ಸೊ ಇದನ್ನು ಅದರಲ್ಲಿ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿರ್ಬೇಕಾಗುತ್ತೆ. ನೀವು ಡ್ಯೂಟಿ ತಗೊಳ್ಳೋವಂಥ ಟೈಮ್ನಲ್ಲಿ. ಸೊ ಡ್ಯೂಟಿ ಆಗ್ತಾ ಇರ್ತಾರೆ, ಯಾವ ಗ್ರೂಪಲ್ಲಿ ಕಂಟಿನ್ಯೂಸ್ ಡ್ಯೂಟಿ ಬರ್ತಾನೆ ಇರುತ್ತೆ. ಬಟ್ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ನೀವು ನಿಯರ್ ಬೈ ಇದ್ದೀರಾ ಅಂತ ಹೇಳಿದ್ರೆ ನೀವು ಆ ಡ್ಯೂಟಿ ಹಾಕಿರುವಂಥವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಅವ್ರಿಗೆ ಸರ್ ಈ ಥರ ಡ್ಯೂಟಿ ನಾನು ತಗೊಳ್ತೀನಿ ಅಂತ ಅವ್ರ ಹತ್ರ ಹೇಳ್ಬಿಟ್ಟು ಅವ್ರು ಓಕೆ ಅಂತ ಹೇಳಿದ್ರೆ ನೀವು ಆ ಡ್ಯೂಟಿನ ತೊಗೊಂಡು ಮಾಡ್ಕೊಳ್ಬೋದು. ಓಕೆನಾ? ಆ ಡ್ಯೂಟಿ ತೊಗೊಳ್ಬೇಕಾದ್ರೆ ನೀವು ಏನು ಮಾಡ್ಬೇಕಂತಂದ್ರೆ ಪಿಕಪ್ ಪಾಸ್ ಅಂತ ಹೇಳಿ ಇರುತ್ತೆ, PP ಅಂತ ಹೇಳಿ ಅದೊಂದು ಫಾರ್ಮೇಟ್ ಇರುತ್ತೆ. ಅದನ್ನು ನೀವು ಎಡಿಟ್ ಮಾಡಿ ಇಟ್ಕೊಂಡು ನೀವು ಡ್ಯೂಟಿ ತಗೊಳ್ಳೋ ಟೈಮ್ನಲ್ಲಿ ಅದಕ್ಕೆ ನೀವು ಮೆನ್ಷನ್ ಮಾಡಿ ಆ ಒಂದು ಯಾವ ಡ್ಯೂಟಿ ಹಾಕಿರ್ತಾರೆ ಗ್ರೂಪಲ್ಲಿ ಆ ಒಂದು ನೀವು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಸೊ ಆ ಒಂದು ಡ್ಯೂಟಿಗೆ ನೀವು ಅಲ್ಲಿ ಪಿಕಪ್ ಪಾಸ್ ಅಂತೇಳಿ ನಿಮ್ಮ ಗಾಡಿ ನಂಬರು, ನಿಮ್ಮ ಹೆಸರು, ಗಾಡಿ ನಂಬರ್ ಇರುವಂಥದ್ದು ಒಂದು ಫಾರ್ಮೇಟ್ನ ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಅದನ್ನು ಹಾಕಿ ನೀವು ಅಲ್ಲಿ ಡ್ಯೂಟಿ ಅನ್ನೋದನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಸ್ಟಮರ್ ನಂಬರು, ಕಸ್ಟಮರ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಅಲ್ಲೇ ಕೊಟ್ಬಿಡ್ತಾರೆ, ಯಾರು ಡ್ಯೂಟಿ ಹಾಕಿರ್ತಾರೆ. ಸೊ ಅವ್ರು ನಿಮ್ಗೆ ಓಕೆ ಅಂದರೆ ನಿಮ್ಗೆ ಅವ್ರ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ನಿಮ್ಗೆ ಕೊಟ್ಬಿಡ್ತಾರೆ. ಸೊ ಫರ್ದರ್ ನೀವು ಅಲ್ಲಿ ಡ್ಯೂಟಿನ ಮಾಡ್ಕೊಳ್ಬೋದು. ಇದು ಪೇಮೆಂಟ್ ವಿಷಯಕ್ಕೆ ಬಂದರೆ ಪೇಮೆಂಟ್ ಯಾವ ಥರ ಅಂತ ಹೇಳಿದ್ರೆ, ಪೇಮೆಂಟ್ ಬಂದ್ಬಿಟ್ಟು ಸುಮಾರು ಗ್ರೂಪ್ಗಳಿರುತ್ತೆ. ಸುಮಾರು ಗ್ರೂಪ್ಗಳೆಲ್ಲ ಒಂದೊಂದು ಥರ ಬರುತ್ತೆ ಪೇಮೆಂಟ್ ಆಪ್ಷನ್ ಇರುತ್ತೆ. ಸೊ ಫರ್ದರ್ ಎಲ್ಲ ಗ್ರೂಪಲ್ಲೂ ಒಂದೇ ರೂಲ್ಸ್ ಇರೋದು ಏನಪ್ಪ ಅಂದರೆ 24 hours ಇಲ್ಲ 42 hours. ಸೊ ಒಂದಿನ ಇಲ್ಲ 2 ದಿನದ ಒಳಗಡೆ ಆ ಒಂದು ಪೇಮೆಂಟನ್ನು ಡ್ರೈವರ್ಗಳಿಗೆ ಯಾರು ಡ್ಯೂಟಿ ಹಾಕಿರ್ತಾರೆ ಸೊ ಅವರು ಪೇಮೆಂಟ್ ಮಾಡಬೇಕು ಅನ್ನೋದು ರೂಲ್ಸ್ ಇರುತ್ತೆ. ಸೊ ಇನ್ ಕೇಸ್ ಏನಾದ್ರು ಅವ್ರು ಪೇಮೆಂಟ್ ಮಾಡಿಲ್ಲ, ನೀವು ಡ್ಯೂಟಿ ಮಾಡಿದ್ರ ಅವ್ರು ಯಾರು ಪೇಮೆಂಟ್ ಹಾಕ್ಬೇಕಾಗಿರೋರು 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 1 ವಾರ ಆಯ್ತು, ಡ್ಯೂಟಿ ಪೇಮೆಂಟ್ ಹಾಕಿಲ್ಲ ಅಂತಂದ್ರೆ ನಿಮಗೆ ನೀವು ಯಾರ ಹತ್ರ ಹೋಗಿ ಕೇಳಬೇಕು ಅನ್ನೋದು ಡ್ರೈವರ್ಸ್ಗೆ ಡೌಟ್ಸ್ ಇರುತ್ತೆ. ಸೊ ಏನಿಲ್ಲ, ಗ್ರೂಪ್ ಅಡ್ಮಿನ್ಗಳು ಯಾರು ಇರ್ತಾರೆ ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ನೀವು ಅವರು ಇಲ್ಲಿ ನಿಮಗೆ ಪೇಮೆಂಟ್ನ ಈಸ್ಕೊಡೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಸೊ ಅದನ್ನು ಮಾಡಿಕೊಡ್ತಾರೆ. ಅಂಥದ್ದು ಬೇಸಿಕ್ ಆಗಿ ಏನೇನು ಬೇಕು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಪ್ರೂಫ್ ತೋರಿಸ್ಬೇಕು ಅಂದರೆ ಸೊ ನಿಮ್ಮ ಪ್ರೂಫ್ ತೋರಿಸ್ಬೇಕು ಅಂದರೆ ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ಒಂದಷ್ಟು ನಿಮಗೆ ಕಾಣಿಸ್ತಿರುತ್ತೆ, ಒಂದಷ್ಟು ಇಮೇಜನ್ನು ಬ್ಲರ್ ಮಾಡಿರ್ತೀನಿ ಪರ್ಸ್ನಲ್ ರೀಸನಿಂದ. ಓಕೆನಾ? ಸೊ ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ತೀನಿ. ನಾನು ಜಾಯ್ನ್ ಆಗಿರುವಂಥ ಒಂದಷ್ಟು 4-5 ಗ್ರೂಪ್ಗಳಿದ್ದಾವೆ. ಸೊ ಆ ಗ್ರೂಪ್ಗಳಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಈಗ ನೋಡಿ A1 ಕ್ಯಾಬ್ಸ್ ಅಂತ ಇದೆ. ಓಕೆನಾ? ಸೊ ಈ ಗ್ರೂಪಲ್ಲಿ ಡ್ಯೂಟಿಗಳು ನೋಡಿ, ಟೈಮಿಂಗ್ಸ್ ಎಲ್ಲ ಈ ಡ್ಯೂಟಿಗಳು ನಿಮ್ಗೆ ಡಿಸ್ಪ್ಲೇ ಆಗಿರುತ್ತಲ್ಲ. ಸೊ ಇದೇ ಥರ ನಿಮ್ಗೆ ಶೋ ಆಗುತ್ತೆ. ಎಕ್ಸಾಂಪಲ್ಗೆ ಇಲ್ಲಿ ಹೇಳ್ಬೋದು ಲಾಸ್ಟ್ ಇವಾಗ ಬಂದಿರೋದು ಕಾಡು ಬೀಸ್ನಳ್ಳಿ ಟು ಗುಬ್ಳಾಲ 1 ಎಂಪ್ಲಾಯ್ ಅಂತ ಹಾಕಿದ್ದಾರೆ. ಪಿಕಪ್ ಬಂದ್ಬಿಟ್ಟು 6:30ಗೆ, ಅಮೌಂಟ್ ಬಂದ್ಬಿಟ್ಟು 700 ರೂಪಾಯಿ ಅಂತ ಹಾಕಿದ್ದಾರೆ. ಫೋನ್ ನಂಬರ್ ಹಾಕಿದ್ದಾರೆ. ಸೊ ಇದು ಬಂದು ಡ್ಯೂಟಿ ಹಾಕಿರೋದು. ಸೊ ನಿಮ್ಗೆ ಯಾರೋ ಇಂಟ್ರೆಸ್ಟ್ ಇರೋರು ಏನು ಮಾಡ್ತೀರಾ, ಈ ಒಂದು ನಂಬರ್ ಏನಿದೆ ಆ ನಂಬರ್ಗೆ ಫೋನ್ ಮಾಡ್ತೀರಾ, ಮಾಡಿಬಿಟ್ಟು ಸರ್ ಹಿಂಗೆ ನಾನು ಡ್ಯೂಟಿಗೆ ಹೋಗ್ತೀನಿ ಹಿಂಗೆ ಅಂತೆಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಓಕೆ ಅಂತಂದರೆ ನೀವು ಇದನ್ನು ಏನು ಈ ಒಂದು ಡ್ಯೂಟಿ ಇದಿದೆ ಸೊ ಇದನ್ನು ಫಾರ್ವರ್ಡ್. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಮೆನ್ಷನ್ ಮಾಡ್ಬೇಕು, ಏನಂತ ಹೇಳಿದ್ರೆ ಅದು ಗಾಡಿದ ಒಂದು ಇದನ್ನು ಮಾಡ್ಕೊಳ್ಬೇಕು ಅಂತ ನೀವು. ಸೊ ನಿಮ್ಮ ಗಾಡಿ ನಂಬರು, ನಿಮ್ಮ ಹೆಸರು, ಡ್ರೈವರ್ ಹೆಸರು, ಇದರ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು PP ಅಂತ ಹಾಕ್ಬಿಟ್ಟು ಪಿಕಪ್ ಪಾಸ್ ಅಂದ್ಬಿಟ್ಟು ಇದು ಡ್ಯೂಟಿ ನೀವು ತೊಗೊಂಡಿದ್ದೀರ ಅನ್ನೋ ಥರ. ನಾಳೆ ಇನ್ನೊಬ್ರು ಡ್ರೈವರ್, ಸುಮಾರು 1000 ಜನ ಡ್ರೈವರ್ಸ್ ಇರ್ತಾರೆ ಗ್ರೂಪಲ್ಲಿ. ಸೊ ಆ ಡ್ಯೂಟಿನ ಆ ಗ್ರೂಪ್ ಹಾಕಿರೋ ಡ್ಯೂಟಿನ ನೀವು ತೊಗೊಂಡಿದ್ದೀರಾ, ನಾಳೆ ಆ ಡ್ಯೂಟಿ ಇಲ್ಲ ನೀವು ತೊಗೊಂಡಿದ್ದೀರಾ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ರೀಸನಿಂದ ಸೊ ಆ ಥರ ಒಂದು ಫಾರ್ಮೇಟ್ನ ಹಾಕ್ಬೇಕಾಗುತ್ತೆ. ಓಕೆನಾ? ಏನಾಗುತ್ತೆ, ಶೋ ಆಗುತ್ತೆ ಅದು ಆ ಡ್ಯೂಟಿ ಬೇರೆಯವ್ರು ತೊಗೊಂಡಿದ್ದಾರೆ ಅಂತ. ಸೊ ಬೇರೆಯವ್ರು ಯಾರು ತೊಗೊಳಕ್ಕೆ ಹೋಗಲ್ಲ, ಬೇರೆ ಡ್ಯೂಟಿ ವೆಯ್ಟ್ ಮಾಡ್ತಾರೆ. ಸೊ ಇದು ಇರುವಂಥದ್ದು. ಸೊ ಈ ಒಂದು ಗ್ರೂಪಲ್ಲಿ ನೋಡ್ಬೋದು, ನಿಮಗೆ ಕಾಣಿಸ್ತಿರುತ್ತೆ 20,969 ಜನ ಮೆಂಬರ್ಸ್ ಇದ್ದಾರೆ ಆಯಿತಾ ಟೋಟಲ್ಲು. ಸೊ ಇದರಲ್ಲಿ ಡ್ರೈವರ್ಸ್ ಇರ್ತಾರೆ, ಮತ್ತು ಏನಂತ ಹೇಳ್ತಾರೆ ಅಡ್ಮಿನ್ಗಳು ಇರ್ತಾರೆ, ಮತ್ತು ಡ್ಯೂಟಿ ಹಾಕುವಂಥ ಟ್ರಾವೆಲ್ಸ್ ಅವರು ಕೂಡ ಇರ್ತಾರೆ ಇದರಲ್ಲಿ. ಓಕೆನಾ? ಇದು ಕಂಪ್ನಿ ಡ್ಯೂಟಿಗಳು, ಕಂಪ್ನಿ ಎಂಪ್ಲಾಯಿಗಳನ್ನ ಡ್ಯೂಟಿ ಪಿಕ್ ಮಾಡಿ ಡ್ರಾಪ್ ಮಾಡೋದು. ಸೊ ಈ ಥರ ಡ್ಯೂಟಿಗಳು ಇರುತ್ತೆ. ಒಬ್ಬರು ಎಂಪ್ಲಾಯಿ ಇಲ್ಲ, ಇಬ್ಬರು ಎಂಪ್ಲಾಯ್ಸು. ಮತ್ತು ಏರ್ಪೋರ್ಟ್ ಡ್ಯೂಟಿ ಬೇಕು ಅಂದರೆ ನಿಮಗೆ ಏರ್ಪೋರ್ಟ್ ಡ್ಯೂಟಿಗಳು ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಬೇಜಾನ್ ಡ್ಯೂಟಿಗಳಿದ್ದಾವೆ ನೋಡಿ, ಇದೆ ಆ್ಯಪ್ಗಳು ನಿಮಗೆ ಎಲ್ಲದರಲ್ಲೂ ಕಂಟಿನ್ಯೂಸ್ ನೋಡಿ ಎಷ್ಟಿದೆ ನೋಡಿ. ನಾನು ಓಪನ್ ಮಾಡಿ ನೋಡಿಲ್ಲ ಆ್ಯಕ್ಚುಲಿ. 53,048, 17,885 ಡ್ಯೂಟಿ, 33,000 ಡ್ಯೂಟಿ. ಇದು ಡ್ಯೂಟಿಗಳು ಏನು ಬರೋಲ್ಲ. ಇದು ಏನೇನು ಮಾಡಿರ್ತಾರೆ ಅಂದರೆ ಡ್ಯೂಟಿನ ಈ ಒಂದು ಗ್ರೂಪನ್ನ ಯಾರೋ ಸ್ವಂತ ಗಾಡಿ ಹಿಡ್ಕೊಂಡಿರ್ತಾರೆ, ನಮ್ಮ ಡ್ರೈವರ್ಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನಿಂದ ಇದನ್ನು ಮಾಡಿರ್ತಾರೆ.
ಓಕೆನಾ. ಸೊ ಇದರಲ್ಲೇ ಆಲ್ಮೋಸ್ಟ್ ಫ್ರಾಡ್ ಆಗೋದು ತುಂಬಾ ಕಮ್ಮಿ. ಫ್ರಾಡ್ ಮಾಡೋರು ಇರ್ತಾರೆ, ಇದ್ರಲ್ಲಿ ನಿಮಗೆ ಪ್ಯಾಕೇಜ್ ಡ್ಯೂಟಿಗಳು ಆಗ್ತಾರೆ, ಬಟ್ ಅದನ್ನು ತಗೊಳಕ್ ಹೋಗ್ಬಿಡಿ. ಈ ಗ್ರೂಪಲ್ಲಿ ಅದನ್ನೇ ಹೇಳೋದು ಅಡ್ಮಿನ್ಸ್ಗಳು. ಯಾವುದೇ ಕಾರಣಕ್ಕೂ ನೀವು ಮಂತ್ಲಿ ಪ್ಯಾಕೇಜು, ವೀಕ್ಲಿ ಪ್ಯಾಕೇಜು, 15 ಡೇಸ್ ಪ್ಯಾಕೇಜ್ ಆ ಥರ ಡ್ಯೂಟಿಗಳು ತೊಗೊಂಡ್ರೆ ನೀವೇ ಜವಾಬ್ದಾರಿ. ನಾವು ಯಾರು ಅದಕ್ಕೆ ಸಪೋರ್ಟ್ ಮಾಡಲ್ಲ. ನಾಳೆ ಪೇಮೆಂಟ್ ಇಶ್ಯೂ ಆದರೆ, ಪೇಮೆಂಟ್ ರಿಲೇಟೆಡ್ ಇಶ್ಯೂ ಆದರೆ ಅಂತ ಹೇಳಿರ್ತಾರೆ. ಓಕೆನಾ, ಅದನ್ನ ಯಾರು ತಗೊಬಿಡಿ. ನಿಮ್ಮ ಡೇ ವೈಸ್ ಏನಿರುತ್ತೆ ದಿನದ್ದು ಟ್ರಿಪ್ಗಳು, ಸೊ ಅದನ್ನು ಮಾತ್ರ ನೀವು ನೋಡಿಕೊಂಡು ತಗೊಳ್ಬೋದು. ಬೇಜಾನ್ ಡ್ಯೂಟಿಗಳು ನಿಮ್ಗೆ ಇದ್ದಾವೆ. ಬೇಕು ಅಂತ ಹೇಳಿದ್ರೆ ನಿಮಗೆ ಹೇಳ್ತೀನಿ ನಾನು. ವೆಲ್ಕಮ್ ಕ್ಯಾಬ್ಸ್ 24/7 ಸರ್ವಿಸ್ ಅಂತಿದೆ, ಶ್ರೀ ಕಬಾಲಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತಿದೆ, KCO ಡ್ಯೂಟಿ ಗ್ರೂಪ್ ಅಂತಿದೆ, ಫ್ರೆಂಡ್ಸ್ ಕ್ಯಾಬ್ ಸರ್ವಿಸ್ ಅಂತಿದೆ, ಮತ್ತು A1 ಕ್ಯಾಬ್ಸು, ಇಂಡಿಯನ್ ಸಿಲ್ಕ್ ಸಿಟಿ ಅಂತಿದೆ. ಸೊ ಇದು ಇರುವಂಥ ಗ್ರೂಪ್ಗಳು. ಚೆನ್ನಾಗಿ ಬೇಜಾನ್ ಡ್ಯೂಟಿಗಳು ಬರ್ತವೆ ಇದರಲ್ಲಿ. ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ 21 ರೂಪಾಯಿ ಮಿನಿಮಮ್, 21 ರೂಪಾಯಿ ಮೇಲ್ಗಡೆ ಡ್ಯೂಟಿಗಳಿದೆ. ಕಿಲೋಮೀಟ್ರಿಗೆ ಇರುವಂಥ ಡ್ಯೂಟಿಗಳೇ ಇಲ್ಲಿ ಬರುವಂಥದ್ದು. ನಿಮ್ಮ ಶಾರ್ಟ್ ಟ್ರಿಪ್ ಇದ್ರೂ ಕೂಡ 400 ರೂಪಾಯಿ ಇಲ್ಲ 500 ರೂಪಾಯಿ ಮಿನಿಮಮ್, ಆಯಿತಾ. ಸೊ ಇದು ಈ ಅಮೌಂಟಲ್ಲೇ ನಿಮ್ಗೆ ಇರುತ್ತೆ. ಬಟ್ ಏನಂತ ಪೇಮೆಂಟ್ ಒಂದೊಂದು ಇದರಲ್ಲಿ ನಿಮ್ಗೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ, ಇಮಿಡಿಯೇಟ್ ಪೇಮೆಂಟ್ ಅಂತ ಇರುತ್ತೆ. ಸೊ ಆ ಥರ ಇದ್ರೆ ಏನಂದ್ರೆ ಕಸ್ಟಮರ್ ಡ್ರಾಪ್ ಮಾಡ್ತೀನಿ, ಕಸ್ಟಮರ್ ಪೇ ಮಾಡೋ ಥರ ಇರುತ್ತೆ. ಸೊ ಇದು ಇರುವಂಥದ್ದು. ಸೊ ಇದು ಯಾವ ಥರ, ಅದರಿಂದ ಏನು ಡ್ಯೂಟಿ ಹಾಕೋರಿಗೆ ಇದರಲ್ಲಿ ಏನು ಲಾಭ ಅಂತ ಯೋಚನೆ ಮಾಡೋಕೆ ಹೋದರೆ, ಡ್ಯೂಟಿ ನಿಮ್ಗೆ ಈಗ ಒಂದು ಏನೋ 1200 ರೂಪಾಯಿ 1300 ರೂಪಾಯಿ ಡ್ಯೂಟಿ ಹಾಕಿರ್ತಾನೆ ಯಾರೋ ಒಬ್ರು. ಸೊ ಅದರಿಂದ ಅವ್ರಿಗೆ ಏನಪ್ಪ ಯೂಸ್ ಅಂತ ಹೇಳಿದ್ರೆ, ಕಸ್ಟಮರ್ ಹತ್ರ ಅವ್ರು ಬೇರೆ ಅಮೌಂಟ್ ಮಾತಾಡ್ಕೊಂಡಿರ್ತಾರೆ, ಒಂದು 100 ರೂಪಾಯಿ 200 ರೂಪಾಯಿ ಅವರು ಇಟ್ಕೊಂಡು ನಿಮಗೆ ಇಲ್ಲಿ ಮಿಕ್ಕಿದ ಅಮೌಂಟನ್ನ ಇಲ್ಲಿ ಡ್ರೈವರ್ಸ್ಗಳಿಗೆ ಮೆನ್ಷನ್ ಮಾಡಿ ಡ್ಯೂಟಿಗಳನ್ನ ಹಾಕುವಂಥದ್ದು. ಓಕೆನಾ. ಸೊ ಇದರಿಂದ ಅವ್ರಿಗೂ ಕೂಡ ಒಂದಷ್ಟು ಇನ್ಕಮ್ ಬರುತ್ತೆ, ಮತ್ತು ಡ್ರೈವರ್ಸ್ಗಳಿಗೂ ಕೂಡ ಇವಾಗ ರೇಟ್ ಸಿಗ್ತಿಲ್ಲ ಅನ್ನುವಂಥ ಈ ಟೈಮ್ನಲ್ಲಿ, ಸೊ ಡ್ರೈವರ್ಸ್ಗೂ ಕೂಡ ಯೂಸ್ಫುಲ್ ಆಗಲಿ ಅನ್ನೋವಂಥದ್ದು ಈ ಒಂದು ಗ್ರೂಪ್ಗಳ ಉದ್ದೇಶ ಆಗಿರುತ್ತೆ. ಓಕೆನಾ. ಸೊ ಇದು ಇರುವಂಥದ್ದು. ಸೊ ಒಂದೊಂದು ಹೇಳ್ದಂಗೆ ಒಂದು ಗ್ರೂಪಲ್ಲಿ ಒಂದೊಂಥರ ಆಪ್ಷನ್ಗಳಿರುತ್ತೆ. ಅಲ್ಲಿ ಮೆಂಬರ್ಶಿಪ್ ಆಗಬೇಕು ಅದು ಇದು ಅಂತ. ಒಂದು ಗ್ರೂಪಲ್ಲಿ ಏನು ಮೆಂಬರ್ಶಿಪ್ ಅವಶ್ಯಕತೆ ಇರೋದಿಲ್ಲ. ಮತ್ತೇನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಬೇಕು. ಈಗ ತೊಗೊಂಡಿದ್ರೆ ಒಂದು ಡ್ಯೂಟಿ ತೊಗೊಂಡಿದ್ರೆ ಆ ಡ್ಯೂಟಿನ ಕಂಪ್ಲೀಟ್ ಮಾಡಲೇಬೇಕು, ಆಯಿತಾ. ಮತ್ತು ಅಕಸ್ಮಾತ್ ನೀವು ಡ್ಯೂಟಿ ತೊಗೊಂಡು ಹೋಗ್ತಾ ಇರ್ತೀರಾ, ಅದು ಕ್ಯಾನ್ಸಲ್ ಆಗೋಯ್ತು, ಅಕಸ್ಮಾತ್ ಯಾರೋ ಒಬ್ರು ಡ್ಯೂಟಿ ಹಾಕಿರ್ತಾರೆ, ಆ ಡ್ಯೂಟಿ ತೊಗೊಂಡು ಹೋಗ್ತಾ ಇರ್ತೀರಾ, ಸೊ ಆಮೇಲೆ ಕ್ಯಾನ್ಸಲ್ ಆಯಿತು ಅಂತ ಮೆನ್ಷನ್ ಮಾಡ್ತಾರೆ. ಸೊ ಅದು ಕ್ಯಾನ್ಸಲೇಷನ್ ಫೀಸ್ಗಳು ನಿಮ್ಗೆ ಯಾವುದು ಸಿಗಲ್ಲ ಇದರಲ್ಲಿ. ಅದೇನು ಮಾಡ್ಕೊಳ್ಳಲ್ಲ, ಅಪ್ರೂವ್ ಆ ಥರ ಆಗೋದು. ಸೊ ಈ ಥರ ಇರುತ್ತೆ, ನೋಡ್ಕೊಂಡು ಮಾಡಿರಿ. ಬೇಜಾನ್ ಡ್ಯೂಟಿಗಳಿರುತ್ತೆ, ಬಟ್ ಹೇಳಿದ್ನಲ್ಲ ಈ ಥರ ಆಪ್ಷನ್ ಇರುವಂಥ. ನಾನು ಇಲ್ಲಿ ತನಕ ಯಾವುದೂ ಟ್ರೈ ಮಾಡಿಲ್ಲ, ಮಾಡಬೇಕು ಅಂತಲೇ ಇದೆ. ಬಟ್ ಇದರಲ್ಲಿ 1 ದಿನ 2 ದಿನ ಪೇಮೆಂಟ್ ಆಪ್ಷನ್ ಬಂದ್ಬಿಟ್ಟು 1 ದಿನ ಇಲ್ಲ 2 ದಿನ ತನಕ ವೆಯ್ಟ್ ಮಾಡಬೇಕಾಗಿರೋ ರೀಸನಿಂದ ನಮ್ಮ ಕಮಿಟ್ಮೆಂಟು, ನಮ್ಮ ಒಂದು ಇದಕ್ಕೆ ಪೇಮೆಂಟ್ಗಳಿಗೆ ಅದು ಯಾಕೋ ಸ್ವಲ್ಪ ಇವಾಗಿರೋ ಸದ್ಯದ ಪರಿಸ್ಥಿತಿ ನನಗೆ ಅದು ಸರಿ ಹೋಗಲ್ಲ. ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಬೇಕು ಅಂತಲೇ ಅಂದ್ಕೊಂಡಿರೋದು. ಸೊ ಆ ಥರ ಮಾಡೋವಂಥ ಟೈಮ್ನಲ್ಲಿ ಕೂಡ ಅದ್ರ ಬಗ್ಗೆ ರಿಲೇಟೆಡ್ ಯಾವ ಥರ ಮಾಡ್ತೀನಿ ಏನು ಎತ್ತ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ನಿಮಗೆ ವಿಡಿಯೋ ಬೇಕು ಅಂದರೆ ಅದು ಕೂಡ ಬರುತ್ತೆ.